ಕೆಂಪೇಗೌಡ ಏರ್ಪೋರ್ಟ್ ಪಕ್ಕದ ದೇವರಳ್ಳಿ ಪಟ್ಟಣದಲ್ಲಿ ಇತ್ತೀಚೆಗೆ ದೋಣಿ ವಿಹಾರ ಅಂದರೆ ಬೋಟಿಂಗನ್ನು ಚಿಕ್ಕ ಕೆರೆಯಲ್ಲಿ ಆರಂಭ ಮಾಡಲಾಗಿದೆ. ಆದರೆ ಸಂಪೂರ್ಣವಾಗಿ ಇಲ್ಲಿ ಎಲ್ಲ ಒಂದು ಭದ್ರತೆ ಆಗಿರ್ಬೋದು, ಕಾನೂನನ್ನು ಗಾಳಿಗೆ ತೂರಿ ಇಲ್ಲಿ ಮಾಡಲಾಗಿದೆ ಅಂತಕ್ಕಂಥ ಆರೋಪ ಕೇಳಿಬಂದಿರುವಂಥದ್ದು. ನಾನೀಗ ಎಲ್ಲಿ ಬೋಟಿಂಗ್ ಆರಂಭ ಮಾಡಲಾಗಿದೆ, ದೇವನಹಳ್ಳಿ ಪಟ್ಟಣದ ರಾಷ್ಟ್ರೀಯ ದಾರಿ 7ರ ಪಕ್ಕದಲ್ಲಿ ಇರ್ತಕ್ಕಂಥ ಈ ಚಿಕ್ಕ ಕೆರೆಯಲ್ಲಿ ನಾವು ನೋಡ್ಬೋದು. ಇದು ಸಾಕಷ್ಟು 1 ವರ್ಷಗಳಿಂದನೂ ಕೂಡ ಇದೇ ಒಂದು ಕೆರೆಯನ್ನು ಅಭಿವೃದ್ಧಿ ಮಾಡಿ ತದನಂತರ ಇಲ್ಲಿ ಬೋಟಿಂಗನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೋರಾಟಗಳು ಕೂಡ ನಡ್ಕೊಂಡ್ಬಂದಿದ್ವು. ಆದರೆ ಈಗ ಏನೋ ಆಹಾರ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪರು ಈಗ ಈ ಒಂದು ಬೋಟಿಂಗ್ ವ್ಯವಸ್ಥೆಯನ್ನು ಈಗಾಗಲೇ ಆರಂಭ ಮಾಡಿದ್ದಾರೆ. ಜೊತೆಗೆ ಸಿಂಗಲ್ ಒಂದು ಟೆಂಡರನ್ನು ಕೊಟ್ಟು ಇದನ್ನು ಆರಂಭ ಮಾಡಲಾಗಿದೆ ಅಂತಕ್ಕಂಥ ಆರೋಪ ಕೂಡ ಇರುವಂಥದ್ದು. ನಾವು ನೋಡ್ಬೋದು, ಬೋಟಿಂಗ್ ಒಂದು ವ್ಯವಸ್ಥೆ ಮಾಡಿದರೆ ಈ ಹಿಂದೆ ಕೂಡ ಕೆರೆಯ ಅಂಚಿನಲ್ಲಿ ಏನು ಫೆನ್ಸಿಂಗ್ ವ್ಯವಸ್ಥೆ ಕೂಡ ಇತ್ತು, ತಡೆಗೋಡೆ ಕೂಡ ನಿರ್ಮಾಣ ಮಾಡಲಾಗಿತ್ತು. ಆದರೆ ಈ ತಡೆಗೋಡೆಯನ್ನು ಕೂಡ ಇಲ್ಲದೆ ಈಗ ಕೇವಲ ಬೋಟಿಂಗ್ ವ್ಯವಸ್ಥೆನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಬೀಳ್ತಾ ಇದ್ದಾರೆ, ಜೊತೆಗೆ ಸಾವನ್ನಪ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾರು ಕೇಳೋದಕ್ಕೆ ಇಲ್ವಾ ಅಂತೇಳಿ ಇಲ್ಲಿನ ಸ್ಥಳೀಯ ಪುರಸಭೆ ಸದಸ್ಯರೇ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು ಕೇವಲ 3 ಬೋಟಿಂಗ್ಗೆ ಏನೋ ಪರ್ಮಿಷನ್ ತೆಗೆದುಕೊಂಡಿರುವಂಥದ್ದು. ಆದರೆ ಈಗ 6 ಬೋಟಿಂಗ್ ವ್ಯವಸ್ಥೆನ ಮಾಡಿಕೊಂಡು ಸುತ್ತೂ ಯಾವುದು ಫೆನ್ಸಿಂಗ್ ಇಲ್ಲ. ಯಾಕೆಂತಂದರೆ ಮೊದಲು ಭದ್ರತೆಯನ್ನು ಮಾಡಿಕೊಂಡು ತದನಂತರ ಇದು ಆರಂಭ ಮಾಡಬೇಕಾಗಿತ್ತು. ಆದರೆ ಇದನ್ನು ಏಕಾಏಕಿ ರಾಜಕೀಯ ವ್ಯವಸ್ಥೆಯಲ್ಲಿ ಇದನ್ನು ಆರಂಭ ಮಾಡಲಾಗಿದೆ ಅಂತಕ್ಕಂಥ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ನನ್ನ ಇಲ್ಲಿ ಸ್ಥಳೀಯ ಪುರಸಭೆ ಸದಸ್ಯರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಅವರನ್ನೇ ಮಾತಾಡ್ತೀನಿ. ಸರ್, ಇಲ್ಲಿ ಏನು ಗಾಳಿಗೆ ಅಂದರೆ ನ್ಯಾಯ ಅಂದರೆ ಯಾವ ರೀತಿ ಗಾಳಿಗೆ ತೂರಲಾಗಿದೆ, ಜೊತೆಗೆ ಇಲ್ಲಿ ಭದ್ರತೆ ವ್ಯವಸ್ಥೆಗಳು ಯಾವ ರೀತಿ ಇದೆ, ಏನು ಹೇಳ್ತೀರಿ? ಸರ್, ಈಗಾಗಲೇ ಕೆರೆಗೆ ಒಂದು NGO ಕಂಪ್ನಿಯವರು ಅಂತ ಹೇಳ್ಬಿಟ್ಟು ಫುಲ್ ಭದ್ರತೆ ಮಾಡಿದರು, ಸುತ್ತು ಕಾಂಪೌಂಡ್ ಮಾಡಿದರು. ಈ ಒಂದು ಬೋಟಿಂಗ್ ಮಾಡೋ ಒಂದು ಕಾರಣದಿಂದ ಸುತ್ತು ಈ ಕಡೆ ಇದ್ದಂಥ ರೋಡ್ ಸೈಡ್ ಇದ್ದಂಥ ಮೇಯ್ನು NS7 ಪಕ್ಕದಲ್ಲಿರೋವಂಥ ಫೆನ್ಸಿಂಗ್ ಎಲ್ಲ ಕಿತ್ತಾಗ್ಬಿಟ್ಟು ಆಮೇಲೆ ಕಾನೂನುಬದ್ಧವಾಗಿ ಬೋಟಿಂಗ್ ಇಲ್ಲ. ಯಾಕಂದರೆ ಸಿಂಗಲ್ ಟೆಂಡರ್ ಆಗಿರೋದು. ನಾವು ಈಗಾಗಲೇ ಪುರಸಭೆಯಲ್ಲೂ ಚರ್ಚೆ ಮಾಡಿದ್ದೀರಿ, ಮಿನಿಸ್ಟ್ರು ಗಮನಕ್ಕೂ ತಂದಿದ್ದೀರಿ. ಆದರೂ ಇಲ್ಲಿನ ರಾಜಕೀಯ ವ್ಯಕ್ತಿಗಳು ಕೆಲವೊಂದು ಲೀಡರ್ಗಳು ಏಕಾಏಕಿ ಮಾಡಿದ್ದಾರೆ. ಆ ಮಾಡಿದ ಪ್ರತಿಫಲ ಏನಪ್ಪ ಅಂದರೆ ಮೊನ್ನೆ ಒಬ್ಬರು ವೆಂಕಟೇಶಪ್ಪ ಅಂತ ಹೇಳ್ಬಿಟ್ಟು 55 ವರ್ಷದ ವ್ಯಕ್ತಿನೂ ಮೃತಪಟ್ಟಿದ್ದಾರೆ. ಅದಾದರೂ ಸಮೇತ ಏಕಾಏಕಿ ಬೋಟಿಂಗ್ ನಡೀತೈತೆ. ಇಲ್ಲಿನ ಭದ್ರತೆಯನ್ನು ಯಾರು ಅಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟ ಇಲಾಖೆಯವರಾಗಿರ್ಬೋದು, ಯಾರು ಕೂಡ ಇಲ್ಲಿವರೆಗೂ ಅದನ್ನ ಕೈ ಎಚ್ಚೆತ್ಕೊಂಡೇ ಇಲ್ಲ. ನೋಡಿ, ಈಗಾಗಲೇ ನೀವೇ ನೋಡಿ, ಗಮನಕ್ಕಿಲ್ವಾ ಸರ್? ಈಗಾಗಲೇ ಅದು ಸಚಿವರ ಗಮನಕ್ಕೂ ಇಲ್ಲ. ಯಾಕಂದರೆ ಅವ್ರು ಮೃತಪಟ್ಟಾಗ ಯಾರು ಬಂದವರೇ ಇಲ್ಲ. ಬೈಯಪ್ಪ ಅಧ್ಯಕ್ಷ ಶಾಂತಕುಮಾರ್ ಅವ್ರು ಬಂದಿದ್ದು ಹೊರಿಸ್ಬಿಡ್ತಾರೆ, ಮತ್ತು ಇಲ್ಲಿ ಯಾರು ಬಂದೇ ಇಲ್ಲ. ಅವ್ರು ಏನು ಅವ್ರ ಕಷ್ಟ ಸುಖ ನೋಡಿದವರಿಲ್ಲ. ಇವಾಗ ಅವ್ರು ಒಬ್ಬರು ತೀರೋಗೆ ಹಿಂಗಾಗಿದೆ. ಮತ್ತೇನ ಆಗುಗಳು ಹೋಗೋಕ್ಕೆ ಮುಂಚೆ ಇದು ಎತ್ತೆಚ್ಕೊಳ್ಳಿ ಅನ್ನೋದು ನಮ್ಮ ವಾದ. ಕಾನೂನುಬದ್ಧವಾಗಿ ಯಾವ ರೀತಿಯಾಗಲಿ ಯಾವುದೇ ಒಂದು ಕೆಲಸ ಟೆಂಡರ್ ಇನ್ನೊಂದು ಮತ್ತೊಂದಾಗಲಿ ಕಾನೂನುಬದ್ಧವಾಗಲಿ ನಮ್ದು ಯಾವುದೇ ಥರ ತಡೆಯಿಲ್ಲ. ಯಾಕಂದರೆ ದೇವನಹಳ್ಳಿಗೆ ಹೆಸರು ಬರ್ತೈತೆ, ದೇವನಹಳ್ಳಿಲಿ ಒಳ್ಳೆಯ ಕಾರ್ಯಕ್ರಮಗಳು ನಡೀತೈತೆ ಅಂದರೆ ನಮ್ದು ಒಳ್ಳೆ ಅಭಿಪ್ರಾಯ ಇದೆ, ಅದು ಸಂತೋಷ ಬೀಳ್ತೀರಿ. ಅದು ಕಾನೂನುಬದ್ಧವಾಗಿ ಆಗಬೇಕು. ನೋಡಿ, ಕಾನೂನುಬದ್ಧವಾಗಿ ಆಗದಿತ್ತು ಏನಾಯಿತು ಅಂದರೆ ಒಬ್ಬರಿಗಾಗಲೇ ಮೃತಪಟ್ಟರು. ನಾಳೆ ದಿವಸ NS7 ಪಕ್ಕದಲ್ಲಿದೆ. ಯಾಕಂದರೆ ಕುಡಿದು ಹೋಗೋರು ಇರ್ತಾರೆ, ಮಕ್ಕಳಿರ್ತಾರೆ, ಮಾಮೂಲಿ ಓಡಾಡೋರು. ಇವಾಗ ಎಷ್ಟೆಷ್ಟು ಕಡೆ ನೀವು ನೋಡಿದ್ದೀರಾ, ಗಾಡಿಗಳು ಅಂಟ್ಕೊಂಡಿರೋದು, ಕೆರೆಗಳಿಗೆ ಹೋಗಿರೋದು ಎಲ್ಲ ಈ ಥರ ಆಗಿದೆ. ಬೋಟಿಂಗ್ ಐತೆ ಅಂದಾಗೂ ಸಾಮಾನ್ಯವಾಗಿ ಜನ ಬರೋ ಸಹಜ, ಏನು ಮಾಡೋಕ್ಕಾಗಲ್ಲ. ಯಾರನ್ನು ಮಿಸ್ ಆಗಿ ಒಂದು ಬೈಕ್ ಹೋಗೋ ಕಾರ್ ಹೋಯ್ತು. ಈಗ ನೋಡಿರಿ, ಇನ್ನು 5 ನಿಮಿಷಕ್ಕೆ ಮುಂಚೆ ನೀವು ಬಂದಿದ್ರೆ ಒಂದು ಶೂಟ್ ಮಾಡ್ಬೋದಾಯಿತು. ಅಲ್ಲಿ ಬೋಟಿಂಗಲ್ಲಿ ಹೋತವ್ರೆ, ಇಲ್ಲಿ ಯಾರೋ ಕಲ್ ತಗೊಂಡು ಎಸಿದವ್ರು ಅವ್ರಿಗೆ. ಅವ್ರ ತಲೆಗಿಲೆಗೆ ಬದ್ದಿದ್ರೆ ಜವಾಬ್ದಾರಿ ಯಾರು ಅದಕ್ಕೆ? ಹಾಗಾಗಿ ನಾವು ಹೇಳೋದೇನೆಂದರೆ ಕಾನೂನುಬದ್ಧವಾಗಿರೋದು ಕಾನೂನುಬದ್ಧವಾಗಲಿ, ಅಲ್ಲಿವರೆಗೂ ದಯವಿಟ್ಟು ತಡೆ ಹಿಡಿಬೇಕಂತ ನಾವು ಕೇಳ್ಕೊತೀವಿ. ಇದು ಏನು ಇಲ್ಲಿನ ಸ್ಥಳೀಯ ಪುರಸಭೆಯವರು ಸದಸ್ಯರು ಹೇಳುವಂತಹ ಮಾತು. ಸುತ್ತಲೂ ಭದ್ರತೆ ಇರಬೇಕು, ಜೊತೆಗೆ ಫೆನ್ಸಿಂಗ್ ವ್ಯವಸ್ಥೆ ಇರಬೇಕು. ಇವೆಲ್ಲ ಗಾಳಿಗೆ ತೂರಿ ಅಕ್ರಮವಾಗಿ ಇಲ್ಲಿ ಬೋಟಿಂಗನ್ನು ನಡೆಸಲಾಗ್ತಾ ಇದೆ. ಇದಕ್ಕೆ ಸಚಿವರು ಕೂಡ ಸಾಥನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಸುತ್ತಲೂ ಫೆನ್ಸಿಂಗ್ ವ್ಯವಸ್ಥೆ ಆಗಬೇಕು, ಜೊತೆಗೆ ಏನು ಈಗ ಕೆಲವು ಭದ್ರತೆ ವ್ಯವಸ್ಥೆಗಳನ್ನು ಏನು ಮಾಡಬೇಕಾಯಿತು ಅವೆಲ್ಲ ಕಲ್ಪಿಸಿದ ನಂತರ ಬೋಟಿಂಗ್ ವ್ಯವಸ್ಥೆ ಮಾಡಲಿ. ಅಲ್ಲಿವರೆಗೂ ಕೂಡ ಯಾವುದೇ ಕಾರಣಕ್ಕೂ ಮಾಡೋದು ಬೇಡ ಅಂತಕ್ಕಂಥ ಒಂದು ಆಕ್ರೋಶದ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಕೆಂಪೇಗೌಡ ಏರ್ಪೋರ್ಟ್ ಪಕ್ಕದ ದೇವರಳ್ಳಿ ಪಟ್ಟಣದಲ್ಲಿ ಇತ್ತೀಚೆಗೆ ದೋಣಿ ವಿಹಾರ ಅಂದರೆ ಬೋಟಿಂಗನ್ನು ಚಿಕ್ಕ ಕೆರೆಯಲ್ಲಿ ಆರಂಭ ಮಾಡಲಾಗಿದೆ. ಆದರೆ ಸಂಪೂರ್ಣವಾಗಿ ಇಲ್ಲಿ ಎಲ್ಲ ಒಂದು ಭದ್ರತೆ ಆಗಿರ್ಬೋದು, ಕಾನೂನನ್ನು ಗಾಳಿಗೆ ತೂರಿ ಇಲ್ಲಿ ಮಾಡಲಾಗಿದೆ ಅಂತಕ್ಕಂಥ ಆರೋಪ ಕೇಳಿಬಂದಿರುವಂಥದ್ದು. ನಾನೀಗ ಎಲ್ಲಿ ಬೋಟಿಂಗ್ ಆರಂಭ ಮಾಡಲಾಗಿದೆ, ದೇವನಹಳ್ಳಿ ಪಟ್ಟಣದ ರಾಷ್ಟ್ರೀಯ ದಾರಿ 7ರ ಪಕ್ಕದಲ್ಲಿ ಇರ್ತಕ್ಕಂಥ ಈ ಚಿಕ್ಕ ಕೆರೆಯಲ್ಲಿ ನಾವು ನೋಡ್ಬೋದು. ಇದು ಸಾಕಷ್ಟು 1 ವರ್ಷಗಳಿಂದನೂ ಕೂಡ ಇದೇ ಒಂದು ಕೆರೆಯನ್ನು ಅಭಿವೃದ್ಧಿ ಮಾಡಿ ತದನಂತರ ಇಲ್ಲಿ ಬೋಟಿಂಗನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೋರಾಟಗಳು ಕೂಡ ನಡ್ಕೊಂಡ್ಬಂದಿದ್ವು. ಆದರೆ ಈಗ ಏನೋ ಆಹಾರ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪರು ಈಗ ಈ ಒಂದು ಬೋಟಿಂಗ್ ವ್ಯವಸ್ಥೆಯನ್ನು ಈಗಾಗಲೇ ಆರಂಭ ಮಾಡಿದ್ದಾರೆ. ಜೊತೆಗೆ ಸಿಂಗಲ್ ಒಂದು ಟೆಂಡರನ್ನು ಕೊಟ್ಟು ಇದನ್ನು ಆರಂಭ ಮಾಡಲಾಗಿದೆ ಅಂತಕ್ಕಂಥ ಆರೋಪ ಕೂಡ ಇರುವಂಥದ್ದು. ನಾವು ನೋಡ್ಬೋದು, ಬೋಟಿಂಗ್ ಒಂದು ವ್ಯವಸ್ಥೆ ಮಾಡಿದರೆ ಈ ಹಿಂದೆ ಕೂಡ ಕೆರೆಯ ಅಂಚಿನಲ್ಲಿ ಏನು ಫೆನ್ಸಿಂಗ್ ವ್ಯವಸ್ಥೆ ಕೂಡ ಇತ್ತು, ತಡೆಗೋಡೆ ಕೂಡ ನಿರ್ಮಾಣ ಮಾಡಲಾಗಿತ್ತು. ಆದರೆ ಈ ತಡೆಗೋಡೆಯನ್ನು ಕೂಡ ಇಲ್ಲದೆ ಈಗ ಕೇವಲ ಬೋಟಿಂಗ್ ವ್ಯವಸ್ಥೆನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಬೀಳ್ತಾ ಇದ್ದಾರೆ, ಜೊತೆಗೆ ಸಾವನ್ನಪ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾರು ಕೇಳೋದಕ್ಕೆ ಇಲ್ವಾ ಅಂತೇಳಿ ಇಲ್ಲಿನ ಸ್ಥಳೀಯ ಪುರಸಭೆ ಸದಸ್ಯರೇ
ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು ಕೇವಲ 3 ಬೋಟಿಂಗ್ಗೆ ಏನೋ ಪರ್ಮಿಷನ್ ತೆಗೆದುಕೊಂಡಿರುವಂಥದ್ದು. ಆದರೆ ಈಗ 6 ಬೋಟಿಂಗ್ ವ್ಯವಸ್ಥೆನ ಮಾಡಿಕೊಂಡು ಸುತ್ತೂ ಯಾವುದು ಪೆನ್ಸಿಲಿಂಗ್ ಇಲ್ಲ. ಯಾಕೆಂತಂದರೆ ಮೊದಲು ಭದ್ರತೆಯನ್ನು ಮಾಡಿಕೊಂಡು ತದನಂತರ ಇದು ಆರಂಭ ಮಾಡಬೇಕಾಗಿತ್ತು. ಆದರೆ ಇದನ್ನು ಏಕಾಏಕಿ ರಾಜಕೀಯ ವ್ಯವಸ್ಥೆಯಲ್ಲಿ ಇದನ್ನು ಆರಂಭ ಮಾಡಲಾಗಿದೆ ಅಂತಕ್ಕಂಥ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ನನ್ನ ಇಲ್ಲಿ ಸ್ಥಳೀಯ ಪುರಸಭೆ ಸದಸ್ಯರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಅವರನ್ನೇ ಮಾತಾಡ್ತೀನಿ. ಸರ್, ಇಲ್ಲಿ ಏನು ಗಾಳಿಗೆ ಅಂದರೆ ನ್ಯಾಯ ಅಂದರೆ ಯಾವ ರೀತಿ ಗಾಳಿಗೆ ತೂರಲಾಗಿದೆ, ಜೊತೆಗೆ ಇಲ್ಲಿ ಭದ್ರತೆ ವ್ಯವಸ್ಥೆಗಳು ಯಾವ ರೀತಿ ಇದೆ, ಏನು ಹೇಳ್ತೀರಿ? ಸರ್, ಈಗಾಗಲೇ ಕೆರೆಗೆ ಒಂದು NGO ಕಂಪ್ನಿಯವರು ಅಂತ ಹೇಳ್ಬಿಟ್ಟು ಫುಲ್ ಭದ್ರತೆ ಮಾಡಿದರು, ಸುತ್ತು ಕಾಂಪೌಂಡ್ ಮಾಡಿದರು. ಈ ಒಂದು ಬೋಟಿಂಗ್ ಮಾಡೋ ಒಂದು ಕಾರಣದಿಂದ ಸುತ್ತು ಈ ಕಡೆ ಇದ್ದಂಥ ರೋಡ್ ಸೈಡ್ ಇದ್ದಂಥ ಮೇಯ್ನು NS7 ಪಕ್ಕದಲ್ಲಿರೋವಂಥ ಫೆನ್ಸಿಂಗ್ ಎಲ್ಲ ಕಿತ್ತಾಗ್ಬಿಟ್ಟು ಆಮೇಲೆ ಕಾನೂನುಬದ್ಧವಾಗಿ ಬೋಟಿಂಗ್ ಇಲ್ಲ. ಯಾಕಂದರೆ ಸಿಂಗಲ್ ಟೆಂಡರ್ ಆಗಿರೋದು. ನಾವು ಈಗಾಗಲೇ ಪುರಸಭೆಯಲ್ಲೂ ಚರ್ಚೆ ಮಾಡಿದ್ದೀರಿ, ಮಿನಿಸ್ಟ್ರು ಗಮನಕ್ಕೂ ತಂದಿದ್ದೀರಿ. ಆದರೂ ಇಲ್ಲಿನ ರಾಜಕೀಯ ವ್ಯಕ್ತಿಗಳು ಕೆಲವೊಂದು ಲೀಡರ್ಗಳು ಏಕಾಏಕಿ ಮಾಡಿದ್ದಾರೆ. ಆ ಮಾಡಿದ ಪ್ರತಿಫಲ ಏನಪ್ಪ ಅಂದರೆ ಮೊನ್ನೆ ಒಬ್ಬರು ವೆಂಕಟೇಶಪ್ಪ ಅಂತ ಹೇಳ್ಬಿಟ್ಟು 55 ವರ್ಷದ ವ್ಯಕ್ತಿನೂ ಮೃತಪಟ್ಟಿದ್ದಾರೆ. ಅದಾದರೂ ಸಮೇತ ಏಕಾಏಕಿ ಬೋಟಿಂಗ್ ನಡೀತಾ ಇತ್ತು. ಇಲ್ಲಿನ ಭದ್ರತೆಯನ್ನು ಯಾರು ಅಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟ ಇಲಾಖೆಯವರಾಗಿರ್ಬೋದು, ಯಾರು ಕೂಡ ಇಲ್ಲಿವರೆಗೂ ಅದನ್ನ ಕೈ ಎಚ್ಚೆತ್ಕೊಂಡೇ ಇಲ್ಲ. ನೋಡಿ, ಈಗಾಗಲೇ ನೀವೇ ನೋಡಿ, ಗಮನಕ್ಕಿಲ್ವಾ ಸರ್? ಈಗಾಗಲೇ ಅದು ಸಚಿವರ ಗಮನಕ್ಕೂ ಇಲ್ಲ. ಯಾಕಂದರೆ ಅವ್ರು ಮೃತಪಟ್ಟಾಗ ಯಾರು ಬಂದವರೇ ಇಲ್ಲ. ಬೈಯಪ್ಪ ಅಧ್ಯಕ್ಷ ಶಾಂತಕುಮಾರ್ ಅವ್ರು ಬಂದಿದ್ದು ಹೊರಿಸ್ಬಿಡ್ತಾರೆ. ಮತ್ತು ಇಲ್ಲಿ ಯಾರು ಬಂದೇ ಇಲ್ಲ. ಅವ್ರು ಏನು ಅವ್ರ ಕಷ್ಟ ಸುಖ ನೋಡಿದವರಿಲ್ಲ. ಇವಾಗ ಅವ್ರು ಒಬ್ಬರು ತೀರೋಗೆ ಹಿಂಗಾಗಿದೆ. ಮತ್ತೇನ ಆಗುಗಳು ಹೋಗೋಕ್ಕೆ ಮುಂಚೆ ಇದು ಎತ್ತೆಚ್ಕೊಳ್ಳಿ ಅನ್ನೋದು ನಮ್ಮ ವಾದ. ಕಾನೂನುಬದ್ಧವಾಗಿ ಯಾವ ರೀತಿಯಾಗಲಿ, ಯಾವುದೇ ಒಂದು ಕೆಲಸ ಟೆಂಡರ್ ಇನ್ನೊಂದು ಮತ್ತೊಂದಾಗಲಿ ಕಾನೂನುಬದ್ಧವಾಗಲಿ, ನಮ್ದು ಯಾವುದೇ ಥರ ತಡೆಯಿಲ್ಲ. ಯಾಕಂದರೆ ದೇವನಹಳ್ಳಿಗೆ ಹೆಸರು ಬರ್ತೈತೆ, ದೇವನಹಳ್ಳಿಲಿ ಒಳ್ಳೆಯ ಕಾರ್ಯಕ್ರಮಗಳು ನಡೀತೈತೆ ಅಂದರೆ ನಮ್ದು ಒಳ್ಳೆ ಅಭಿಪ್ರಾಯ ಇದೆ, ಅದು ಸಂತೋಷ ಬೀಳ್ತೀರಿ. ಅದು ಕಾನೂನುಬದ್ಧವಾಗಿ ಆಗಬೇಕು. ನೋಡಿ, ಕಾನೂನುಬದ್ಧವಾಗಿ ಆಗದಿತ್ತು ಏನಾಯಿತು ಅಂದರೆ ಒಬ್ಬರಿಗಾಗಲೇ ಮೃತಪಟ್ಟರು. ನಾಳೆ ದಿವಸ NS7 ಪಕ್ಕದಲ್ಲಿದೆ. ಯಾಕಂದರೆ ಕುಡಿದು ಹೋಗೋರು ಇರ್ತಾರೆ, ಮಕ್ಕಳು ಇರ್ತಾರೆ, ಮಾಮೂಲಿ ಓಡಾಡೋರು. ಇವಾಗ ಎಷ್ಟೆಷ್ಟು ಕಡೆ ನೀವು ನೋಡಿದ್ದೀರಾ, ಗಾಡಿಗಳು ಅಂಟ್ಕೊಂಡಿರೋದು, ಕೆರೆಗಳಿಗೆ ಹೋಗಿರೋದು ಎಲ್ಲ ಈ ಥರ ಆಗಿದೆ. ಬೋಟಿಂಗ್ ಐತೆ ಅಂದಾಗೂ ಸಾಮಾನ್ಯವಾಗಿ ಜನ ಬರೋದು ಸಹಜ, ಏನು ಮಾಡೋಕ್ಕಾಗಲ್ಲ. ಯಾರನ್ನು ಮಿಸ್ ಆಗಿ ಒಂದು ಬೈಕ್ ಹೋಗೋ ಕಾರೋ ಹೋಯ್ತು. ಈಗ ನೋಡಿರಿ, ಇನ್ನು 5 ನಿಮಿಷಕ್ಕೆ ಮುಂಚೆ ನೀವು ಬಂದಿದ್ರೆ ಒಂದು ಶೂಟ್ ಮಾಡ್ಬೋದಾಯಿತು. ಅಲ್ಲಿ ಬೋಟಿಂಗಲ್ಲಿ ಹೋತವ್ರೆ, ಇಲ್ಲಿ ಯಾರೋ ಕಲ್ ತಗೊಂಡು ಎಸಿದವ್ರು ಅವ್ರಿಗೆ. ಅವ್ರ ತಲೆಗಿಲೆಗೆ ಬದ್ದಿದ್ರೆ ಯಾರು ಜವಾಬ್ದಾರಿ ಯಾರೋದಕ್ಕೆ? ಹಾಗಾಗಿ ನಾವು ಹೇಳೋದೇನೆಂದರೆ ಕಾನೂನುಬದ್ಧವಾಗಿರೋದು ಕಾನೂನುಬದ್ಧವಾಗಲಿ, ಅಲ್ಲಿವರೆಗೂ ದಯವಿಟ್ಟು ತಡೆ ಹಿಡಿಬೇಕಂತ ನಾವು ಕೇಳ್ಕೊತೀವಿ. ಇದು ಏನು ಇಲ್ಲಿನ ಸ್ಥಳೀಯ ಪುರಸಭೆಯವರು ಸದಸ್ಯರು ಹೇಳುವಂತಹ ಮಾತು. ಸುತ್ತಲೂ ಭದ್ರತೆ ಇರಬೇಕು, ಜೊತೆಗೆ ಪೆನ್ಸಿಲಿಂಗ್ ವ್ಯವಸ್ಥೆ ಇರಬೇಕು. ಇವೆಲ್ಲ ಗಾಳಿಗೆ ತೂರಿ ಅಕ್ರಮವಾಗಿ ಇಲ್ಲಿ ಬೋಟಿಂಗನ್ನು ನಡೆಸಲಾಗ್ತಾ ಇದೆ. ಇದಕ್ಕೆ ಸಚಿವರು ಕೂಡ ಸಾಥನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಸುತ್ತಲೂ ಪೆನ್ಸಿಲಿಂಗ್ ವ್ಯವಸ್ಥೆ ಆಗಬೇಕು. ಜೊತೆಗೆ ಏನು ಈಗ ಕೆಲವು ಭದ್ರತೆ ವ್ಯವಸ್ಥೆಗಳನ್ನು ಏನು ಮಾಡಬೇಕಾಯಿತು ಅವೆಲ್ಲ ಕಲ್ಪಿಸಿದ ನಂತರ ಬೋಟಿಂಗ್ ವ್ಯವಸ್ಥೆ ಮಾಡಲಿ. ಅಲ್ಲಿವರೆಗೂ ಕೂಡ ಯಾವುದೇ ಕಾರಣಕ್ಕೂ ಮಾಡೋದು ಬೇಡ ಅಂತಕ್ಕಂಥ ಒಂದು ಆಕ್ರೋಶದ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಕೆಂಪೇಗೌಡ ಏರ್ಪೋರ್ಟ್ ಪಕ್ಕದ ದೇವರಳ್ಳಿ ಪಟ್ಟಣದಲ್ಲಿ ಇತ್ತೀಚೆಗೆ ದೋಣಿ ವಿಹಾರ ಅಂದರೆ ಬೋಟಿಂಗನ್ನು ಚಿಕ್ಕ ಕೆರೆಯಲ್ಲಿ ಆರಂಭ ಮಾಡಲಾಗಿದೆ. ಆದರೆ ಸಂಪೂರ್ಣವಾಗಿ ಇಲ್ಲಿ ಎಲ್ಲ ಒಂದು ಭದ್ರತೆ ಆಗಿರ್ಬೋದು, ಕಾನೂನನ್ನು ಗಾಳಿಗೆ ತೂರಿ ಇಲ್ಲಿ ಮಾಡಲಾಗಿದೆ ಅಂತಕ್ಕಂಥ ಆರೋಪ ಕೇಳಿ ಬಂದಿರುವಂಥದ್ದು. ನಾನೀಗ ಎಲ್ಲಿ ಬೋಟಿಂಗ್ ಆರಂಭ ಮಾಡಲಾಗಿದೆ, ದೇವನಹಳ್ಳಿ ಪಟ್ಟಣದ ರಾಷ್ಟ್ರೀಯ ದಾರಿ 7ರ ಪಕ್ಕದಲ್ಲಿ ಇರ್ತಕ್ಕಂಥ ಈ ಚಿಕ್ಕ ಕೆರೆಯಲ್ಲಿ ನಾವು ನೋಡ್ಬೋದು. ಇದು ಸಾಕಷ್ಟು 1 ವರ್ಷಗಳಿಂದನೂ ಕೂಡ ಇದೇ ಒಂದು ಕೆರೆಯನ್ನು ಅಭಿವೃದ್ಧಿ ಮಾಡಿ ತದನಂತರ ಇಲ್ಲಿ ಬೋಟಿಂಗನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೋರಾಟಗಳು ಕೂಡ ನಡ್ಕೊಂಡ್ಬಂದಿದ್ವು. ಆದರೆ ಈಗ ಏನು ಆಹಾರ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಅವರು ಈಗ ಈ ಒಂದು ಬೋಟಿಂಗ್ ವ್ಯವಸ್ಥೆಯನ್ನು ಈಗಾಗಲೇ ಆರಂಭ ಮಾಡಿದ್ದಾರೆ. ಜೊತೆಗೆ ಸಿಂಗಲ್ ಒಂದು ಟೆಂಡರನ್ನು ಕೊಟ್ಟು ಇದನ್ನು ಆರಂಭ ಮಾಡಲಾಗಿದೆ ಅಂತಕ್ಕಂಥ ಆರೋಪ ಕೂಡ ಇರುವಂಥದ್ದು ನಾವು ನೋಡ್ಬೋದು. ಬೋಟಿಂಗ್ ಒಂದು ವ್ಯವಸ್ಥೆ ಮಾಡಿದರೆ ಈ ಹಿಂದೆ ಕೂಡ ಕೆರೆಯ ಅಂಚಿನಲ್ಲಿ ಏನು ಫೆನ್ಸಿಂಗ್ ವ್ಯವಸ್ಥೆ ಕೂಡ ಇತ್ತು, ತಡೆಗೋಡೆ ಕೂಡ ನಿರ್ಮಾಣ ಮಾಡಲಾಗಿತ್ತು. ಆದರೆ ಈ ತಡೆಗೋಡೆಯನ್ನು ಕೂಡ ಇಲ್ಲದೆ ಈಗ ಕೇವಲ ಬೋಟಿಂಗ್ ವ್ಯವಸ್ಥೆನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಬೀಳ್ತಾ ಇದ್ದಾರೆ, ಜೊತೆಗೆ ಸಾವನ್ನಪ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾರು ಕೇಳೋದಕ್ಕೆ ಇಲ್ವಾ ಅಂತೇಳಿ ಇಲ್ಲಿನ ಸ್ಥಳೀಯ ಪುರಸಭೆ ಸದಸ್ಯರೇ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು ಕೇವಲ 3 ಬೋಟಿಂಗ್ಗೆ ಏನೋ ಪರ್ಮಿಷನ್ ತೆಗೆದುಕೊಂಡಿರುವಂಥದ್ದು. ಆದರೆ ಈಗ 6 ಬೋಟಿಂಗ್ ವ್ಯವಸ್ಥೆನ ಮಾಡಿಕೊಂಡು ಸುತ್ತೂ ಯಾವುದು ಪೆನ್ಸಿಲಿಂಗ್ ಇಲ್ಲ. ಯಾಕೆಂತಂದರೆ ಮೊದಲು ಭದ್ರತೆಯನ್ನು ಮಾಡಿಕೊಂಡು ತದನಂತರ ಇದು ಆರಂಭ ಮಾಡಬೇಕಾಗಿತ್ತು. ಆದರೆ ಇದನ್ನು ಏಕಾಏಕಿ ರಾಜಕೀಯ ವ್ಯವಸ್ಥೆಯಲ್ಲಿ ಇದನ್ನು ಆರಂಭ ಮಾಡಲಾಗಿದೆ ಅಂತಕ್ಕಂಥ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ನನ್ನ ಇಲ್ಲಿ ಸ್ಥಳೀಯ ಪುರಸಭೆ ಸದಸ್ಯರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಅವರನ್ನೇ ಮಾತಾಡ್ತೀನಿ. ಸರ್, ಇಲ್ಲಿ ಏನು ಗಾಳಿಗೆ ಅಂದರೆ ನ್ಯಾಯ ಅಂದರೆ ಯಾವ ರೀತಿ ಗಾಳಿಗೆ ತೂರಲಾಗಿದೆ, ಜೊತೆಗೆ ಇಲ್ಲಿ ಭದ್ರತೆ ವ್ಯವಸ್ಥೆಗಳು ಯಾವ ರೀತಿ ಇದೆ, ಏನು ಹೇಳ್ತೀರಿ? ಸರ್, ಈಗಾಗಲೇ ಕೆರೆಗೆ ಒಂದು NGO ಕಂಪ್ನಿಯವರು ಅಂತ ಹೇಳ್ಬಿಟ್ಟು ಫುಲ್ ಭದ್ರತೆ ಮಾಡಿದರು, ಸುತ್ತು ಕಾಂಪೌಂಡ್ ಮಾಡಿದರು. ಈ ಒಂದು ಬೋಟಿಂಗ್ ಮಾಡೋ ಒಂದು ಕಾರಣದಿಂದ ಸುತ್ತು ಈ ಕಡೆ ಇದ್ದಂಥ ರೋಡ್ ಸೈಡ್ ಇದ್ದಂಥ ಮೇಯ್ನು NS7 ಪಕ್ಕದಲ್ಲಿರೋವಂಥ ಫೆನ್ಸಿಂಗ್ ಎಲ್ಲ ಕಿತ್ತಾಗ್ಬಿಟ್ಟು ಆಮೇಲೆ ಕಾನೂನುಬದ್ಧವಾಗಿ ಬೋಟಿಂಗ್ ಇಲ್ಲ.
ಯಾಕಂದರೆ ಸಿಂಗಲ್ ಟೆಂಡರ್ ಆಗಿರೋದು. ನಾವು ಈಗಾಗಲೇ ಪುರಸಭೆಯಲ್ಲೂ ಚರ್ಚೆ ಮಾಡಿದ್ದೀರಿ, ಮಿನಿಸ್ಟ್ರ್ ಗಮನಕ್ಕೂ ತಂದಿದ್ದೀರಿ. ಆದರೂ ಇಲ್ಲಿನ ರಾಜಕೀಯ ವ್ಯಕ್ತಿಗಳು ಕೆಲವೊಂದು ಲೀಡರ್ಗಳು ಏಕಾಏಕಿ ಮಾಡಿದ್ದಾರೆ. ಆ ಮಾಡಿದ ಪ್ರತಿಫಲ ಏನಪ್ಪ ಅಂದರೆ ಮೊನ್ನೆ ಒಬ್ಬರು ವೆಂಕಟೇಶಪ್ಪ ಅಂತ ಹೇಳ್ಬಿಟ್ಟು 55 ವರ್ಷದ ವ್ಯಕ್ತಿನೂ ಮೃತಪಟ್ಟಿದ್ದಾರೆ. ಅದಾದರೂ ಸಮೇತ ಏಕಾಏಕಿ ಬೋಟಿಂಗ್ ನಡೀತೈತೆ. ಇಲ್ಲಿನ ಭದ್ರತೆಯನ್ನು ಯಾರು ಅಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟ ಇಲಾಖೆಯವರಾಗಿರ್ಬೋದು, ಯಾರು ಕೂಡ ಇಲ್ಲಿವರೆಗೂ ಅದನ್ನ ಕೈ ಎಚ್ಚೆತ್ಕೊಂಡೇ ಇಲ್ಲ. ನೋಡಿ ಈಗ ನೀವೇ ನೋಡಿ ಸಚಿವರ ಗಮನಕ್ಕಿಲ್ವಾ? ಸರ್, ಈಗಾಗಲೇ ಅದು ಸಚಿವರ ಗಮನಕ್ಕೂ ಇಲ್ಲ. ಯಾಕಂದರೆ ಅವ್ರು ಮೃತಪಟ್ಟಾಗ ಯಾರು ಬಂದವರೇ ಇಲ್ಲ. ಬೈಯಪ್ಪ ಅಧ್ಯಕ್ಷ ಶಾಂತಕುಮಾರ್ ಅವ್ರು ಬಂದಿದ್ದು ಹೊರಸ್ಪಡ್ತಾರೆ. ಮತ್ತು ಇಲ್ಲಿ ಯಾರು ಬಂದೇ ಇಲ್ಲ. ಅವ್ರು ಏನು ಅವ್ರ ಕಷ್ಟ ಸುಖ ನೋಡಿದವರಿಲ್ಲ. ಇವಾಗ ಅವ್ರು ಒಬ್ಬರು ತೀರೋಗೆ ಹಿಂಗಾಗಿದೆ. ಮತ್ತೇನ ಆಗುಗಳು ಹೋಗೋಕ್ಕೆ ಮುಂಚೆ ಇದು ಎತ್ತೆಚ್ಕೊಳ್ಳಿ ಅನ್ನೋದು ನಮ್ಮ ವಾದ. ಕಾನೂನುಬದ್ಧವಾಗಿ ಯಾವ ರೀತಿಯಾಗಲಿ, ಯಾವುದೇ ಒಂದು ಕೆಲಸ ಟೆಂಡರ್ ಇನ್ನೊಂದು ಮತ್ತೊಂದಾಗಲಿ ಕಾನೂನುಬದ್ಧವಾಗಲಿ ನಮ್ದು ಯಾವುದೇ ಥರ ತಡೆಯಿಲ್ಲ. ಯಾಕಂದರೆ ದೇವನಹಳ್ಳಿಗೆ ಹೆಸರು ಬರ್ತೈತೆ, ದೇವನಹಳ್ಳಿಲಿ ಒಳ್ಳೆಯ ಕಾರ್ಯಕ್ರಮಗಳು ನಡೀತೈತೆ ಅಂದರೆ ನಮ್ದು ಒಳ್ಳೆ ಅಭಿಪ್ರಾಯ ಇದೆ, ಅದು ಸಂತೋಷ ಬೀಳ್ತೀರಿ. ಅದು ಕಾನೂನುಬದ್ಧವಾಗಿ ಆಗಬೇಕು. ನೋಡಿ, ಕಾನೂನುಬದ್ಧವಾಗಿ ಆಗದಿತ್ತು ಏನಾಯಿತು ಅಂದರೆ ಒಬ್ರಿಗಾಗಲೇ ಮೃತಪಟ್ಟರು. ನಾಳೆ ದಿವಸ NS7 ಪಕ್ಕದಲ್ಲಿದೆ. ಯಾಕಂದರೆ ಕುಡಿದು ಹೋಗೋರು ಇರ್ತಾರೆ, ಮಕ್ಕಳು ಇರ್ತಾರೆ, ಮಾಮೂಲಿ ಓಡಾಡೋರು. ಇವಾಗ ಎಷ್ಟೆಷ್ಟು ಕಡೆ ನೀವು ನೋಡಿದ್ದೀರಾ, ಗಾಡಿಗಳು ಅಂಟ್ಕೊಂಡಿರೋದು, ಕೆರೆಗಳಿಗೆ ಹೋಗಿರೋದು ಎಲ್ಲ ಈ ಥರ ಆಗಿದೆ. ಬೋಟಿಂಗ್ ಐತೆ ಅಂದಾಗೂ ಸಾಮಾನ್ಯವಾಗಿ ಜನ ಬರೋದು ಸಹಜ, ಏನು ಮಾಡೋಕ್ಕಾಗಲ್ಲ. ಯಾರನ್ನು ಮಿಸ್ ಆಗಿ ಒಂದು ಬೈಕ್ ಕಾರ್ ಹೋಯ್ತು. ಈಗ ನೋಡಿರಿ, ಇನ್ನು 5 ನಿಮಿಷಕ್ಕೆ ಮುಂಚೆ ನೀವು ಬಂದಿದ್ರೆ ಒಂದು ಶೂಟ್ ಮಾಡ್ಬೋದಾಯಿತು. ಅಲ್ಲಿ ಬೋಟಿಂಗಲ್ಲಿ ಹೋಗ್ತವ್ರೆ, ಇಲ್ಲಿ ಯಾರೋ ಕಲ್ಲು ತಗೊಂಡು ಎಸಿದವ್ರು ಅವ್ರಿಗೆ. ಅವ್ರ ತಲೆಗಿಲೆಗೆ ಬಿದ್ದಿದ್ರೆ ಯಾರು ಜವಾಬ್ದಾರಿ ಯಾರೋದಕ್ಕೆ? ಹಾಗಾಗಿ ನಾವು ಹೇಳೋದೇನೆಂದರೆ ಕಾನೂನುಬದ್ಧವಾಗಿರೋದು ಕಾನೂನುಬದ್ಧವಾಗಲಿ, ಅಲ್ಲಿವರೆಗೂ ದಯವಿಟ್ಟು ತಡೆ ಹಿಡಿಬೇಕಂತ ನಾವು ಕೇಳ್ಕೊತೀವಿ. ಇದು ಏನು ಇಲ್ಲಿನ ಸ್ಥಳೀಯ ಪುರಸಭೆಯವರು ಸದಸ್ಯರು ಹೇಳುವಂತಹ ಮಾತು. ಸುತ್ತಲೂ ಭದ್ರತೆ ಇರಬೇಕು, ಜೊತೆಗೆ ಪೆನ್ಸಿಲಿಂಗ್ ವ್ಯವಸ್ಥೆ ಇರಬೇಕು. ಇವೆಲ್ಲ ಗಾಳಿಗೆ ತೂರಿ ಅಕ್ರಮವಾಗಿ ಇಲ್ಲಿ ಬೋಟಿಂಗನ್ನು ನಡೆಸಲಾಗ್ತಾ ಇದೆ. ಇದಕ್ಕೆ ಸಚಿವರು ಕೂಡ ಸಾಥನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಸುತ್ತಲೂ ಪೆನ್ಸಿಲಿಂಗ್ ವ್ಯವಸ್ಥೆ ಆಗಬೇಕು. ಜೊತೆಗೆ ಏನು ಈಗ ಕೆಲವು ಭದ್ರತೆ ವ್ಯವಸ್ಥೆಗಳನ್ನು ಏನು ಮಾಡಬೇಕಾಯಿತು ಅವೆಲ್ಲ ಕಲ್ಪಿಸಿದ ನಂತರ ಬೋಟಿಂಗ್ ವ್ಯವಸ್ಥೆ ಮಾಡಲಿ. ಅಲ್ಲಿವರೆಗೂ ಕೂಡ ಯಾವುದೇ ಕಾರಣಕ್ಕೂ ಮಾಡೋದು ಬೇಡ ಅಂತಕ್ಕಂಥ ಒಂದು ಆಕ್ರೋಶದ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.